ಕುದುರೆಯ ಕಟ್ಟಿದೆ ಕದನದಲ್ಲವೂ ಮಗನೀಯ ಮದನಾರಿಯನು ಗೆದ್ದು ಚದುರದ ಪಾತ್ರರು ಮದನಾರಿಯನು ಗೆದ್ದ ಚದುರದ ಪಾತ್ರರು ಬೆದರನು ನಮ್ಮ ಸಾಗದಕ್ಕೆ ಮದನವನರಿಯದೆ ಕುದುರೆಯ ಕಟ್ಟಿದೆ ಮಗನೇ ಮಗನೇ ನಿನ್ನ ಉದ್ವೇಗ, ನಿನ್ನ ವಿಶ್ರಾಮ, ನೀನು ಹೇಳುವ ರೀತಿ ಎಲ್ಲರಿಂದ ಪ್ರಾಯಕ್ಕೆ ಒಪ್ಪುವಂಥದ್ದು. ಕುದುರೆಯ ಹಣೆಯಲ್ಲಿ ಬರೆಯಲ್ಪಟ್ಟಿರುವಂತಹ ಲೇಖನವನ್ನು ವಾಚಿಸಿದಾಗ ಮೇಲಿಂದ ಮೇಲೆ ನಮಗೆ ಕಾಣುವುದು ನಮ್ಮ ಬಲದ ಬಗ್ಗೆ ಮತ್ತೊಬ್ಬ ಸವಾಲಿಸಲಿದ್ದಾರೆ ಅಲ್ವೇ. ಹಾಗೆ ಕಂಡರೆ ಅದು ಅಪರಾಧ ಅಂತ ನಾ ಹೇಳುವುದಿಲ್ಲ. ಯಾಕಂದ್ರೆ ಹುಡುಗು ಪ್ರಾಯ, ಈ ಪ್ರಾಯದಲ್ಲಿ ಎಲ್ಲಿ ಮರ, ಎಲ್ಲಿ ಕಲ್ಲು, ಎಲ್ಲಿ ಮಣ್ಣು ತಾಗುವ ಪ್ರಾಯ. ಆದ್ರೆ ಹಿರಿಯನಾಗಿ, ಒಳ್ಳೆ ವಿವೇಕಿಯಾಗಿ, ವಿಚಾರವಂತನಾಗಿ ಬದುಕಿನ ಎಷ್ಟೋ ವಸಂತಗಳನ್ನು ಕಂಡು ಜೀವನವನ್ನು ಸಲ್ಲಿಸಿದಂತಹ ನಿನ್ನ ಅಪ್ಪನ ಅನುಭವ ವಾಕ್ಯವನ್ನು ಕೇಳುವಾಗ ಹೇಳಪ್ಪ, ಪಾರ್ಥನ ಕುದುರೆಯನ್ನು ಕಟ್ಟಿ ಪರೋಕ್ಷವಾಗಿ ಪಾರ್ಥನಲ್ಲಿ ಯುದ್ಧವನ್ನು ನಾವು ತೊಡಗಿದೆ ಅಂತಾಗಲೇ ತಮ್ಮನ್ನು ಶಾಲೆಯಲ್ಲಿ ಸೂಜಿ ಮಾರಾಟ ಮಾಡಿದ ಹಾಗಾಗಿ ಅಯ್ಯೋ ನಮ್ಮ ವಿಕ್ರಮ ಏನೂ ಅಲ್ಲ. ಪಾಶುಪಥವನ್ನು ಪಶುಪತಿಯಿಂದಲೇ ಪಡೆದಂತಹ ವೀರೋತ್ಪಾದ, ಹರನ ಬಳಿಯೆಲ್ಲವನ್ನು ಬೆವರು ಕಳಿಸಿದಂತಹ ಅತೀವ ಸಾಹಸಿಯಾಗಿರುವಂತಹ ವೀರಪಾರ್ಥನ ವಿಷಯವನ್ನು ಕಟ್ಟಿ ಅವನಲ್ಲಿ ಬೇಕಾದಂತಹ ಕೊಡುಗುಳವನ್ನು ಕೊಡುವ ಸಾಮರ್ಥ್ಯ ಕೇವಲ ನಮ್ಮದಾದಂತಹ ಮಾಹಿಷ್ಪತಿಯ ನಾಡಿನಲ್ಲಿ ಇದ್ದ ಯೋಧರಿಗಿಲ್ಲ ಮಗ. ಮತ್ತೆ ಕೊರಳ ಭಾರವನ್ನು ಕೆಡಿಯದೆ ಹೊರಗೆ ನಾವು ತಲೆಕೊಟ್ಟೆವುಂಟಾದ್ರೆ ಕೊನೆಯ ಭಾರದಿಂದ ಕೊರಳು ಮುರಿಯುವ ಪ್ರಸಂಗ ಬರ್ತದೆ. ಪಾರ್ಥನಲ್ಲಿ ನಮ್ಮಂತವರು ಯುದ್ಧ ಮಾಡುವುದೇ, ಅದರಲ್ಲಿಯೂ ಧರ್ಮರಾಯ ಬಿಟ್ಟಿರುವಂತಹ ಪೂಜಿಸಿದ ಅಶ್ವ. ಧರ್ಮರಾಯ ಅಂತ ಹೇಳಿದ್ರೆ ಏನು? ಈ ಕಾಲದಲ್ಲಿ ಜ್ಞಾನದ ತಣ್ಣೀರನ್ನಾದರೂ ತಣಿಸಿ ಕುಡಿಯುವ ಸ್ವಭಾವವುಳ್ಳವ.